ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನನ್ನ ವಾಯ್ಸು ತುಂಬ ಹಾಳಾಗಿದೆ, ಅದನ್ನು ಇಗ್ನೋರ್ ಮಾಡಿ. ಯಾಕಂದರೆ ನನಗೆ ಪ್ರತಿದಿನ ವಿಡಿಯೋ ಹಾಕ್ತಿದ್ರೆ ಸಮಾಧಾನನೇ ಆಗಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಇಷ್ಟು ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಯಾಕಂತ ನಿಮಗೆ ಗೊತ್ತು, ನಮ್ಮ ಊರಲ್ಲಿ ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಬಟ್ಟೆ, ಯಾವಾಗಲೂ ಬಟ್ಟೆ ಹೀಗೆ ಇರುತ್ತೆ. ಆದರೆ ಈಗ ಸ್ವಲ್ಪ ಜಾತ್ರೆ ಇರೋದ್ರಿಂದ ನಾವು 3 ಜನನೂ ಕೆಲಸ ಮಾಡ್ತಾಯಿದ್ದೀವಿ. ಆದ್ರೂ ಸಹಿತನೂ ಸ್ವಲ್ಪ ಕಟ್ಟಿಂಗ್ ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಸ್ವಲ್ಪ ಸಾಗರ ಹೋಗೋದಿತ್ತು. ಸಾಗರ ಹೋಗಿ ಬಂದುಬಿಟ್ಟು ಇಷ್ಟು ಬಟ್ಟೆನ ಕಟ್ ಮಾಡಿಟ್ಟಿದ್ದೀನಿ. ಅಂದರೆ ಬುಧವಾರ ಹೊಲಿಯೋದಕ್ಕೆ ಮಂಗಳವಾರ ರಾತ್ರಿಯಿಂದನೇ ಕಟ್ ಮಾಡಿರೋಂಥ ಬ್ಲೌಸ್ಗಳು ನೀವು ನೋಡ್ತಾ ಇರ್ಬೋದು. ನಾವು ಕಟ್ಟಿಂಗ್ ಈ ಥರ ಮಾಡಿಟ್ಕೊಂಡ್ರೆ ಎಂಥದೇ ಜಾತ್ರೆ ಇರಲಿ, ಫಂಕ್ಷನ್ ಇರಲಿ, ಹಬ್ಬ ಇರಲಿ, ಬಟ್ಟೆಗಳು ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಯಾಕಂದರೆ ಕಸ್ಟಮರಿಗೇನು ಒಂದು ಅರ್ಧ ಗಂಟೆ ಇದೆ, 1 ಗಂಟೆ ಇದೆ ಅಂತ ಹೇಳಿದ್ರು ಸಹಿತ ನಾವು ಲೈನಿಂಗು ಕಟ್ಟಿಂಗು ಎಲ್ಲ ಆಗಿತ್ತು ಅಂದರೆ ಅರ್ಧ ಗಂಟೆಲೂ ಹೊಲ್ದು ಕೊಡ್ಬೋದು. ಅದರಲ್ಲೂ ನಾವೀಗ ರೆಡಿ ಹುಕ್ಸ್ ಮಾಡ್ತಾ ಇರೋದ್ರಿಂದ ಅಂತೂ ಇನ್ನೂ ಸ್ಪೀಡಾಗಿ ಕಸ್ಟಮರನ್ನ ಎದುರುಗಡೆ ಕೂರಿಸ್ಕೊಂಡೇ ಸ್ಟಿಚ್ ಮಾಡಿಕೊಡ್ಬೋದು, ಆ ರೀತಿ ಸ್ಪೀಡಾಗಿದ್ದೀವಿ. ಈ ಥರ ಎಲ್ಲ ನಾವು ಕೆಲವೊಂದು ಸ್ಮಾರ್ಟಾಗಿ ವರ್ಕ್ ಮಾಡೋದನ್ನು ಕಲಿತಾಗ ಎಷ್ಟು ಬಟ್ಟೆ ಬೇಕಾದರೂ ನಾವು ಹ್ಯಾಂಡಲ್ ಮಾಡ್ಬೋದು. ಮತ್ತು ಟೈಲರಿಂಗ್ ಜೊತೆಗೆ ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಸಹ ಮಾಡ್ಬೋದು. ಅಂದರೆ ಟೈಲರಿಂಗ್ ಜೊತೆಗೆ ಪಾರ್ಲರ್ ಮಾಡ್ಕೋಬೋದು, ಮತ್ತು ಬಟ್ಟೆ ಸೇಲ್ ಮಾಡ್ಬೋದು, ಹಾಗೆ ಯೂಟ್ಯೂಬ್ ಚಾನಲ್ ಮಾಡ್ಬೋದು. ಈ ರೀತಿ ಒಂದೇ ಕೆಲಸ, ಈಗ ನಂಗೆ ಟೈಲರಿಂಗ್ ಕೆಲಸದಲ್ಲಿ ಒಂದೇ ಟೈಮ್ ಸಿಗ್ತಿಲ್ಲ, ನಂಗೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನನಗೆ ಒಂದು ಕಡೆ ಜಾತ್ರೆ ಬಟ್ಟೆ ಮತ್ತು ಬಟ್ಟೆ ಸೇಲ್ ಮಾಡೋದ್ರಿಂದ ಬಟ್ಟೆ ತೋರಿಸೋದು, ಹಾಗೆಯೇ ಮತ್ತು ಕಸ್ಟಮರ್ನ ಅಟೆಂಡ್ ಮಾಡೋದು, ಈ ಥರ ಎಲ್ಲ ತುಂಬ ಕೆಲಸಗಳು. ಅದ್ರ ಜೊತೆಗೆ ಮನೆ ಕೆಲಸ ಇದ್ದೇ ಇರುತ್ತಲ್ವ, ಹೆಣ್ಮಕ್ಳಿಗೆ ಮನೆ ಕೆಲಸ ಅಂತೂ ಬಿಡೋದೇ ಇಲ್ಲ. ಪಾತ್ರೆ ತೊಳಿ, ಬಟ್ಟೆ ಒಗಿ, ಹಾಗೆ ಮನೆ ಕೆಲಸ, ಮತ್ತು ಹಬ್ಬ ಜಾತ್ರೆ ಇದ್ದರೆ ಕ್ಲೀನಿಂಗು, ಈ ಥರ ಎಲ್ಲ ಇರುತ್ತೆ. ಇದರೆಲ್ಲರ ಮಧ್ಯೆನೂ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಅಂತ ಆಗುತ್ತೆ. ಅದರಲ್ಲಿ ನನಗೆ ಈ ಜಾತ್ರೆಗೆ ಸ್ವಲ್ಪ ಸಪೋರ್ಟಿವ್ ಆಗಿರೋದು ಅಂತಂದರೆ ಯಾಸ್ಮೀನು, ಸಹನಾ, ಉಷಾ ಇವರೆಲ್ಲರೂ ಇದ್ದಾರೆ. ಹಾಗಾಗಿ ಸ್ವಲ್ಪ ಧೈರ್ಯ, ಎಷ್ಟೇ ಬಟ್ಟೆ ಬಂದ್ರೂ ಇಸ್ಕೊಳ್ತಾ ಇದ್ದೀವಿ. ನಮಗೊಂದು ಟೈಮು ಜಾತ್ರೆ ಹಬ್ಬ ಈ ರೀತಿ ಇದ್ದಾಗ ಬಟ್ಟೆಗಳು ಜಾಸ್ತಿ ಬರುತ್ತೆ. ಆ ಟೈಮಲ್ಲಿ ನಾವು ಕೆಲಸ ಮಾಡದೇ ಇದ್ದರೆ ನಾವು ಏನೂ ಸಹ ಅರ್ನಿಂಗ್ಸನ್ನು ಮಾಡೋದಕ್ಕಾಗಲ್ಲ ಅಲ್ವಾ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ಏನು ಅಂತಂದರೆ, ಯಾರೆಲ್ಲ ಈ ಹಬ್ಬ ಜಾತ್ರೆ ಎಲ್ಲ ಇದ್ದಾಗ ಬಂದಿರೋಂಥ ಬಟ್ಟೆಗಳನ್ನು ಬಿಡಬೇಡಿ. ಯಾಕಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳಿದ್ರು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಇದು ಒಂದು ನನ್ನ ವೀಡಿಯೋಸ್ ನೋಡೋ ತುಂಬ ಜನ ವ್ಯೂವರ್ಸು ಫಾಲೋ ಮಾಡ್ತಾ ಇದ್ದಾರೆ ಕೆಲವೊಂದು ಟಿಪ್ಸನ್ನು ನಾನು ಹೇಳಿರೋದು. ಈಗ ನೋಡಿ ಫ್ರೆಂಡ್ಸ್, ಈ ಕವರಲ್ಲಿರೋದು ಟಾಪ್ಸು ನನ್ನ ಹತ್ರನೇ ತೊಗೊಂಡಿರೋದು. ನಾನು ಕಟ್ಟಿಂಗ್ ಮಾಡೋ ಅಷ್ಟೊತ್ತಿಗೆ ಕಸ್ಟಮರ್ ಬಂದರು. ಅವರು ಶಿವಮೊಗ್ಗದಿಂದ 15,000 ಬಟ್ಟೆ ತಂದಿದ್ರಂತೆ ಜಾತ್ರೆಗೆ. ಆದರೂ ಸಹಿತ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ತುಂಬ ಹಳೆಯ ಕಸ್ಟಮರ್ ಆಗಿದ್ದಕ್ಕೆ 4 ಟಾಪು ಇಟ್ಕೊಂಡಿದ್ರು ಹೆರ್ಕಿ. ಅವ್ರ ಮನೆಯವ್ರಿಗೆ ಸದ್ಯಕ್ಕೆ 2 ಟಾಪ್ ತಗೋ, ನೆಕ್ಸ್ಟು ತಗೊಳ್ಳಂತೆ ಅಂತ ಹೇಳಿ ಇದು 2 ಟಾಪನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಹೇಗಿದೆ ನೋಡಿ. ಹಾಗೆಯೇ ನೋಡಿ, ಈ ಕಟ್ಟಿಂಗ್ ಮಾಡ್ತಾ ಇದ್ದೆ, ಹಾಗೆ ಮಧ್ಯದಲ್ಲಿ ಕಸ್ಟಮರ್ ಬಂದರು. ಅವರನ್ನು ಅಟೆಂಡ್ ಮಾಡಿ ಹೊಲಿಯೋಕ್ಕೆ ಕೊಡೋಕ್ಕೆ ಬಂದಿದ್ದರು ಬಟ್ಟೆನ. ಅದ್ರ ಜೊತೆಗೆ ನಾನು ಬಟ್ಟೆ ಸೇಲ್ ಮಾಡ್ತೀನಿ ಇದಕ್ಕೆ ಬಟ್ಟೆನ ತಗೊಂಡ್ರು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಮಗೆ ಬರೀ ಸ್ಟಿಚಿಂಗ್ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ, ಅಂದರೆ ಅದ್ರ ಜೊತೆಗೆ ಬೇರೆ ಏನು ಮಾಡೋದಕ್ಕಾಗಲ್ಲ. ಈಗ ನಾನಾದರೂ ಸ್ಟಿಚ್ಚಿಂಗು ಮತ್ತು ನನ್ನ ಜೊತೆ ಕೆಲಸ ಮಾಡೋರು, ಹಾಗೆಯೇ ಯೂಟ್ಯೂಬ್ ಚಾನಲ್ಲು, ಹಾಗೆ ಇನ್ನು ಇನ್ಸ್ಟಾಗ್ರಾಮು, ಈ ರೀತಿ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಾವು ಆ್ಯಕ್ಟಿವ್ ಆಗಿರಬೇಕು. ಆದರೆ ಏನು ಮಾಡೋದು, ಒಂದೊಂದ್ಸತಿ ಸೀಸನ್ ಟೈಮಲ್ಲಿ ಫುಲ್ ಸುಸ್ತಾಗ್ತೀವಿ. ಆದರೆ ನಾವೀಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಹಿಂದಿನ ದಿನ ರಾತ್ರಿಯೇ ಬಟ್ಟೆ ಎಲ್ಲ ಕಟ್ ಮಾಡಿಟ್ಟಿದ್ದೆ. ಅದನ್ನೆಲ್ಲ ಸಹನಾ ಹೊಲಿತಾ ಇದ್ಲು, ಹಾಗೆ ಯಾಸ್ಮೀನು ಹೊಲಿತಾ ಇದ್ಲು. ಮತ್ತು ನೆಕ್ಸ್ಟ್ ಡೇಗೆ ಬಟ್ಟೆ ಬೇಕಲ್ವಾ, ಹಾಗಾಗಿ ಸಾಗರದಿಂದ ಬಂದು ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕಟ್ಟಿಂಗ್ ಮಾಡ್ತಾ ಕಸ್ಟಮರು ಬಂದರು, ಅಂದರೆ ಬಟ್ಟೆ ಕೊಡೋದಕ್ಕೂ ಬಂದರು, ಹಾಗೆ ಟಾಪ್ಗಳು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಬಂದರು. ಮತ್ತು ನನಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಕಟ್ಟಿಂಗ್ ಮಾಡಬೇಕು ಅಂತ ಅನಿಸೋದು ಸಂಜೆ ಟೈಮೇ. ರಾತ್ರಿ ಎಷ್ಟು ಬಟ್ಟೆ ಕೊಟ್ಟರು ಕಟ್ ಮಾಡಿಬಿಡ್ತೀನಿ. ಡೇಯಲ್ಲಿ ಅಂದರೆ ಇವರು ಬರ್ತಾ ಇರ್ತಾರೆ, ಮತ್ತು ನಮ್ಮ ಸ್ಟಿಚಿಂಗ್ ಮಾಡೋ ಹುಡುಗಿಯರು ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಆಗ ಸುಮ್ಮನೆ ಏನು ಹೊಲಿಯೋಕ್ಕೆ ಹೇಳಿದ್ರು ಕಸ್ಟಮರ್ ಅನ್ನೋದೇ ಮರ್ತೋಗ್ಬಿಡುತ್ತೆ. ಅದರಿಂದ ಆದಷ್ಟು ನಾನು ಸ್ವಲ್ಪ ನೈಟಲ್ಲೇ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಆದರೂ ಸಹಿತ 2 ಕಲರ್ ಲೈನಿಂಗು ಸಿಕ್ಕಲೇ ಇಲ್ಲ. ಹಾಗೆಯೇ ಫ್ರೆಂಡ್ಸ್, ಯಾರಿಗೆಲ್ಲ ಟೈಲರಿಂಗ್ ಕೆಲಸ ಈಸಿ ಅನ್ನಿಸ್ತಿದೆ, ಕಷ್ಟ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೇನಾದ್ರು ನಿಮಗೆ ತುಂಬ ಕಷ್ಟ ಅನ್ನಿಸ್ತಿದ್ರೆ ನನ್ನ ಕೆಲವೊಂದು ವೀಡಿಯೋಸ್ಗಳಿದೆ, ನೀವು ಮೋಟಿವೇಟ್ ವಿಡಿಯೋ ನೋಡ್ಬೋದು. ನಾವು ಯಾವ ಕೆಲಸ ಮಾಡಿದ್ರೂ ಕಷ್ಟ ಅಂತ ಹೇಳೋದಕ್ಕೆ ನಾವು ಒಂದು ಉದಾಹರಣೆ ಹೇಳ್ತೀನಿ. ನಾನು ನಿನ್ನೆ ಸಾಗರದಿಂದ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡು ಸಿಕ್ಕಿದ್ಲು. ಅವಳು ಟೀಚರ್ ಕೆಲಸ ಮಾಡ್ತಾಳಂತೆ. ಅವಳು ಹೇಳಿದ್ಲಪ್ಪ, ಈ ಕೆಲಸನ ಸಾಕಾಗೋಯ್ತು, ಪ್ರಾಜೆಕ್ಟ್ ಕೈಯಲ್ಲಿ ಪ್ರಾಜೆಕ್ಟ್ ವರ್ಕಿಂದ ಇಟ್ಕೊಂಡಿದ್ಲು, ಪ್ರಾಜೆಕ್ಟ್ ವರ್ಕು ಮಾಡ್ಕೊಂಬರ್ಬೇಕು ಮನೇಲಿ, ಯಾರು ಸಾಕಾಗ
ಸಾಕಾಗ್ಬಿಟ್ಟಿದೆ ಕೆಲಸ ಅಂತೇಳಿ ಗೌರ್ಮೆಂಟ್ ಟೀಚರೇ ಆಗಿದ್ದಾಳೆ. ಹಾಗೆ ನಾನು ನೋಡೋತ್ತಿಗೆ ನನಗೆ ಒಂದು ಸತಿಗೆ ನಗು ಬಂತು. ಯಾವ ಕೆಲಸ ಆದ್ರೂ ಕಷ್ಟನೇ ಅಲ್ವಾ, ಅದರಲ್ಲೂ ನಾವು ಹೆಣ್ಮಕ್ಳು ಮನೆಯಲ್ಲೂ ಮಾಡ್ಕೊಬೇಕು, ಹೊರಗಡೆನೂ ಕೆಲಸ ಮಾಡಬೇಕು ಅಂದರೆ ಈ ಥರದಿಂದ ನಮಗೆ ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರೂ ಸಹಿತ ಇನ್ನೂ ಕೆಲಸ ಆಗಿಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಎಷ್ಟು ಜನಕ್ಕಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಅದರಲ್ಲೂ ಹೊರಗಡೆ ಹೋಗಿ ಶಾಪ್ ಮಾಡಿ ಟೈಲರಿಂಗ್ ಮಾಡೋರಿಗಂತೂ ತುಂಬ ಹೆವಿ ಕೆಲಸ ಇರುತ್ತೆ. ನಾವೆಲ್ಲ ಕೆಲಸನೂ ಕೆಲಸಗಾರಿಗೆ ಕೊಟ್ಬಿಟ್ರೆ ನಮಗೆ ಲಾಭ ಕಡಿಮೆ ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ನಾವೇ ಮಾಡಿದ್ರೆ ನಮಗೆ ಸ್ವಲ್ಪ ಅದರಲ್ಲಿ ಉಳಿಯುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ಒಂದೊಂದು ಸಲ ಈ ಥರ ತುಂಬ ಬ್ಯುಸಿಯಲ್ಲಿದ್ದಾಗ ನಾವೇ ಎಲ್ಲದೂ ಮಾಡ್ತೀವಂತ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಆಗಿದೆ ನನಗೆ ಹಿಂದೆಲ್ಲ. ಎಲ್ಲದೂ ಬಟ್ಟೆ ನಾನೇ ಸ್ಟಿಚ್ ಮಾಡ್ತೀನಿ, ಕಟ್ಟಿಂಗ್ ಮಾಡ್ತೀನಿ ಅಂತ ಹೋದಾಗ ಎಷ್ಟೋ ಜನಕ್ಕೆ ಜಾತ್ರೆಗೆ ಹಬ್ಬಕ್ಕೆ ಬಟ್ಟೆ ಕೊಡದೇನೆ ಆಗಿದೆ. ಅದರಿಂದ ಟ್ರೈನಿಂಗ್ ಕೊಟ್ಬಿಟ್ಟು ಒಬ್ಬರು ಇಬ್ಬರನ್ನ ನಾವು ಹೆಲ್ಪರ್ನ ಇಟ್ಕೊಂಡ್ರೆ ಈ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು. ಕೆಲಸ ಇಲ್ದವರಿಗೂ ಸಹಿತ ಕೆಲಸ ಕೊಟ್ಟಂಗಾಗುತ್ತೆ, ಅವರಿಗೂ ಸ್ವಲ್ಪ ಯೂಸ್ ಆಗುತ್ತೆ ನಮ್ಮಿಂದ ಅಂತ ಹೇಳಿ ಅಂದ್ಕೊಂಡು ನಾನೀಗ ಉಷಾ, ಯಾಸ್ಮಿನು, ಸಹನಾ 3 ಜನ ಇದ್ದಾರೆ. ಯಾಕಂದರೆ ನಾನು ಟಾಪ್ ಎಲ್ಲ ಸೇಲ್ ಮಾಡೋದ್ರಿಂದ ಅವಾಗವಾಗ ಟಾಪು ನೈಟಿ ಎಲ್ಲ ತಗೊಳ್ತಾ ಇರ್ತಾರೆ, ಅದ್ರ ಫಿಟ್ಟಿಂಗಿಗೆಲ್ಲ ಬೇಕು. ಅದನ್ನು ಉಷಾ ಮಾಡ್ತಾರೆ, ಸ್ವಲ್ಪ ಲೈನಿಂಗು ಅಟ್ಯಾಚ್ ಮಾಡಿಕೊಡ್ತಾರೆ. ಹಾಗೆ ಸಹನಾ ಫುಲ್ ಬ್ಲೌಸ್ ಹೊಲಿತಾಳೆ, ಯಾಸ್ಮಿನ್ ಫುಲ್ ಬ್ಲೌಸ್ ಹೊಲಿತಾಳೆ. ಕಟ್ಟಿಂಗ್ ಒಂದು ಮಾಡಿಟ್ರೆ ಸಾಕು. ಅದರಿಂದ ನಾನು ಟೈಮ್ ಸಿಕ್ತಾಗೆಲ್ಲ ಬರೀ ಕಟ್ಟಿಂಗೇ ಮಾಡ್ತಾಯಿದ್ದೀನಿ. ಅದೆಷ್ಟು ಕಟ್ಟಿಂಗ್ ಮಾಡಿದೆ, ಇನ್ನೂ ಸಹ ಕಟ್ಟಿಂಗ್ ಮಾಡೋದು ಮುಗಿಯೋದೇ ಇಲ್ಲ, ಸುಮಾರಿದೆ ಕಟ್ಟಿಂಗ್ ಮಾಡೋಕ್ಕೆ. ಇನ್ನು ಜಾತ್ರೆ ಕೇವಲ 15 ದಿವಸ ಇರೋದ್ರಿಂದ ಎಷ್ಟು ಕಟ್ಟಿಂಗ್ ಮಾಡಿದ್ರು ಎಷ್ಟು ಸ್ಟಿಚಿಂಗ್ ಮಾಡಿದ್ರು ಸಹಿತ ಮುಗಿಯಲ್ಲ. ಅದರಲ್ಲೂ ಸಹಿತ ಈಗ ಒಂದು ವಾರ ಕಳೆದುಬಿಟ್ರೆ ಅಂತೂ ಬಟ್ಟೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಆಗ ನಾವು ಈ ಸ್ಟಾಕ್ ಎಲ್ಲ ಖಾಲಿ ಮಾಡ್ಕೊಂಡಿದ್ರೆ ಆರಾಮಾಗಿ ಕಸ್ಟಮರ್ ಹತ್ರ ಹೊಸ ಬಟ್ಟೆಗಳನ್ನು ಇಸ್ಕೊಂಡು ಸ್ಟಿಚ್ ಮಾಡ್ಬೋದು. ಮತ್ತು ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳಿದ್ರು ಸಹಿತ ಕೊಡ್ತಾರೆ. ಹಾಗಾಗಿ ನಾನು ಈಗಿಂದನೇ ಯಾವ ಬಟ್ಟೆನೂ ಬಿಡ್ತಾ ಇಲ್ಲ, ಎಲ್ಲದನ್ನು ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಮಾಡ್ತಾನೆ ಇದ್ದೀವಿ. ಯಾಕಂದರೆ ಒಂದು ಬಟ್ಟೆನೂ ನಾವು ಉಳಿಸ್ಕೊಂಡ್ರು ಸಹಿತ ಅವರಿಗೂ ಸಹಿತ ಹಬ್ಬ ಜಾತ್ರೆಗೆ ಅರ್ಜೆಂಟ್ ಇರುತ್ತೆ. ಆದರೆ ಸ್ವಲ್ಪ ಹೆವಿ ಆಗುತ್ತೆ ಫ್ರೆಂಡ್ಸ್, ಮನೆ ಕೆಲಸ ಮತ್ತು ಟೈಲರಿಂಗ್ ಕೆಲಸ ಮತ್ತು ಕಸ್ಟಮರು ಈ ರೀತಿ ಎಲ್ಲ ಇರುತ್ತೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಾವು ಇವಾಗ ಸ್ವಲ್ಪ ಅರ್ನಿಂಗ್ಸ್ ಮಾಡಿದ್ರೆ ನೆಕ್ಸ್ಟು ನಾವು ಸ್ವಲ್ಪ ಆರಾಮಾಗಿರ್ಬೋದು. ಯಾಕಂದರೆ ಈಗ ತುಂಬ ಕಾಂಪಿಟೇಷನ್. ನಾವೇನು ಒಬ್ಬರನ್ನ ಕಸ್ಟಮರನ್ನ ನಾವು ಕಳಿಸ್ಬಿಟ್ರೆ ಆಗಲ್ಲ, ಬಟ್ಟೆ ಇಲ್ಲ ನಾವು ಜಾತ್ರೆ ಇದೆ ಆಗಲ್ಲ ಅಂತ ಕಳಿಸ್ಬಿಟ್ರೆ ಅವರು ಇನ್ನೊಂದು 4 ಜನ ಕೇಳ್ತಾರೆ, ಇಲ್ಲ ಅವಳಿಗೆ ಹೊಲಿತಾ ಇಲ್ಲ ಜಾತ್ರೆ ಬ್ಯುಸಿ ಇದ್ದಾಳೆ ಅಂತ ಬರೋರು 4 ಜನನ ಬರೋದಕ್ಕೆ ಬಿಡೋದಿಲ್ಲ. ಹಾಗೆ ಆದಷ್ಟು ಸ್ವಲ್ಪ ಟ್ರೈ ಮಾಡಿ. ನೀವು ಈ ಥರ ಹಬ್ಬ ಜಾತ್ರೆ ಬರ್ತಿದೆ ಅಂದರೆ ಮುಂಚಿತವಾಗಲೇ ಸ್ವಲ್ಪ ಅಂದರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕಸ್ಟಮರು ನೀವು ಕ್ಯಾಚ್ ಮಾಡ್ಬೋದು. ಇಲ್ಲ ಅಂತಂದರೆ ಒಬ್ಬರೇ ಹೊಲಿತೀವಿ, ಎಲ್ಲದೂ ಒಬ್ಬರೇ ಮಾಡ್ಕೊಳ್ತೀವಿ ಅಂದರೆ ನಿಜಕ್ಕೂ ಸಾಧ್ಯ ಇಲ್ಲ. ಹೆಲ್ಪರ್ ಅವಶ್ಯಕತೆ ಬೇಕೇ ಬೇಕು. ನಮಗೆ ಚೆನ್ನಾಗಿ ಕೆಲಸ ಮಾಡುವಂಥ ಹೆಲ್ಪರ್ ಸಿಕ್ಬಿಟ್ರೆ ಅಂತೂ ನಮ್ಮ ಕೆಲಸ ಇನ್ನೂ ಸಹ ಸಕ್ಸಸ್ ಆಗುತ್ತೆ. ನೋಡ್ಬೋದು ನಾನು ಅಂದರೆ ನೆಕ್ಸ್ಟ್ ಡೇ ಫುಲ್ಲು ಕ್ರೌಡ್ ಇರುತ್ತೆ. ಅಂದರೆ ಕಸ್ಟಮರ್ ಬರ್ತಾ ಇರ್ತಾರೆ, ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ಮಾತಾಡಿಸ್ತಾ ಇರ್ತಾರೆ. ಆವಾಗ ನನಗೆ ಕಟ್ಟಿಂಗ್ ಮಾಡೋದಕ್ಕೆ ಅಷ್ಟೊಂದು ನಂಗೆ ಸರಿ ಆಗೋದಿಲ್ಲ, ಸ್ವಲ್ಪ ಕನ್ಫ್ಯೂಸು ಆಗಿಬಿಡತ್ತೆ, ಎಲ್ಲ ಬಟ್ಟೆ ಮಿಕ್ಸಪ್ ಆಗಿಬಿಡತ್ತೆ. ಅದರಿಂದ ಸ್ವಲ್ಪ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ಡೇ ಟೈಮಲ್ಲಿ ಆದಷ್ಟು ಕಟ್ ಮಾಡ್ಬೋದು ಮತ್ತು ಸ್ವಲ್ಪ ಸ್ಟಿಚಿಂಗು ಮಾಡ್ಬೋದು ಅಂತ ನಾನು ಆದಷ್ಟು ನೀವು ನೋಡಿ ಎಷ್ಟು ಟೈಮ್ ಆಗಿದೆ ಅಂಥೇಳಿ. ಹಾಗೆಯೇ ಬೆಳಗ್ಗೆ ಸಹ ಎದ್ಬಿಟ್ಟು ಕಟ್ ಮಾಡಿದೆ. ಮತ್ತು ಮನೆ ಕೆಲಸ, ಕ್ಲೀನಿಂಗು, ಜಾತ್ರೆ ಅಂದರೆ ಗೊತ್ತಲ್ವಾ, ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಟೈಲರಿಂಗ್ ಮನೇಲೇ ಕೂತು ಮಾಡ್ತೀವಿ ಅಂದರೆ ಕೆಲವೊಂದು ಸತಿ ಕಷ್ಟಪಡಬೇಕಾಗತ್ತೆ. ಈಗ ಹೇಗಂದರೆ ಮನೆ ಆಗಿರೋದ್ರಿಂದ ಜಾತ್ರೆ ಸ್ಟಾರ್ಟ್ ಆದರೂ ಕಸ್ಟಮರ್ ಬರ್ತಾರೆ. ಜಾತ್ರೆ ಈ ಅಂಗಡಿ ಆದರೆ ನಾವು ಬಾಗಿಲು ಹಾಕ್ಕೊಂಡು ಬಂದುಬಿಟ್ರೆ ಮತ್ತೆ ಕಸ್ಟಮರ್ ಕಿರಿಕಿರಿ ಇರೋಲ್ಲ. ಮನೆ ಅಂದಮೇಲೆ ಟೈಮಿಂಗ್ಸೇ ಇರೋದಿಲ್ಲ, ಕೊಡಲೇಬೇಕು. ಮತ್ತು ಮನೆ ಅಂದಮೇಲೆ ನಾವು ಬಾಗಿಲು ಹಾಕ್ಕೊಂಡು ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ. ಕಸ್ಟಮರ್ಗೆ ಬಟ್ಟೆನ ಕೊಡಲೇಬೇಕು, ಇಲ್ಲಾಂದರೆ ಕುತ್ಕೊಂಡ್ಬಿಡ್ತಾರೆ ಬಟ್ಟೆ ಕೊಡಿ ಅಂತ. ನಾವು ಇರೋ ಕೆಲಸನೂ ಬಿಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಹಾಗೆಯೇ ಅಡುಗೆ ಈ ರೀತಿ ಮಾಡ್ಕೊಳ್ಳೇಬೇಕು. ನನಗಂತೂ ಏನಾದರೂ ಒಂದೊಂದು ಟೈಮಲ್ಲಿ ಸಾಂಬಾರು ಈ ರೀತಿ ಮಾಡಿಲ್ಲ ಅಂದರೆ ಹೋಟ್ಲಿಂದ ತರಿಸ್ಕೊಳ್ಳೋಣಂದರೆ ನನಗೆ ಹೋಟ್ಲು ಫುಡ್ಡು ಅಂದ್ರೇ ನನಗೆ ಆಗೋದೇ ಇಲ್ಲ. ಅದರಿಂದ ಸ್ವಲ್ಪ ಮನೇಲೇ ಎಲ್ಲ ಅಡುಗೆನೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಏನೇ ಫುಡ್ ಆದ್ರೂ ಮನೆಯದೇ ಬೇಕು ಅಂತ ಅನಿಸುತ್ತೆ. ಹೋಟ್ಲಿಂದ ಅಂದರೆ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟರು ಅದು ನಮಗೆ ಹಿತ ಅಂತ ಅನಿಸೋದೇ ಇಲ್ಲ. ಮನೇಲೇ ಮಾಡ್ಕೊಂಡ್ವಿ ಅಂದರೆ ಏನೋ ಒಂದು ಖುಷಿ ಇರುತ್ತೆ. ಒಂದು ಟೊಮೊಟೊ ಸಾರು ಮಾಡ್ಕೊಂಡ್ವಿ ಅಂದ್ರೂ ಮನೇಲಿ ಅಂದರೆ ಏನೋ ಒಂದು ಟೇಸ್ಟು ರುಚಿ ಇರುತ್ತೆ. ಅಂದರೆ ಅಭ್ಯಾಸ ಆದಂಗೆ, ಕೆಲವರಿಗೆ ಅಭ್ಯಾಸ ಆದಂಗೆ. ನನಗಂತೂ ಮನೆ ಫುಡ್ಡೇ ಸ್ವಲ್ಪ ಆರೋಗ್ಯವಾಗಿ ಅನಿಸುತ್ತೆ. ಈ ರೀತಿಯೆಲ್ಲ ಇರುತ್ತೆ ಫ್ರೆಂಡ್ಸ್ ಇಡೀ ಡೇ. ಮತ್ತು ನನಗೊಬ್ಬರು ಕಮೆಂಟ್ ಮಾಡಿದರು,
ಅಕ್ಕ ನೀವು ಇಷ್ಟು ಜಾತ್ರೆ ಬ್ಯುಸಿ ಇದ್ದರೂ ಸಹಿತ ನಮಗೆ ವೀಡಿಯೋಸ್ ಹಾಕ್ತಾ ಇದ್ದೀರಾ, ಸ್ಟಿಚಿಂಗ್ ವಿಡಿಯೋ ಆಗಿರ್ಬೋದು, ಮೋಟಿವೇಟ್ ವಿಡಿಯೋ ಆಗಿರ್ಬೋದು, ಈ ರೀತಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಅಂತೇಳಿ. ಅವ್ರ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ಮಾಡೋದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ನಾವು ಈ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟಿರೋದವರಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಅಂದರೆ ಅದನ್ನು ತುಂಬ ಕಡಿಮೆ ಜನ ಅರ್ಥ ಮಾಡ್ಕೊಳ್ತಾರೆ. ನನಗೆ ತುಂಬ ಖುಷಿ ಆಯಿತು ಆ ಕಮೆಂಟ್ ನೋಡಿ. ವಿಡಿಯೋ ನೋಡೋರಿಗೆ ಏನು ಅನಿಸುತ್ತೆ, ಬಿಡು ಎಲ್ಲ ಈಸಿ ಅನಿಸುತ್ತೆ. ಆದರೆ ನಾವು ಒಂದು ಸ್ಟಿಚಿಂಗಲ್ಲಿ ನಿಮ್ಗೆ ಏನಾದರೂ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡೋ ಟೈಮಲ್ಲಿ ಎಷ್ಟು ಸತಿ ನಾನು ಕೂತಿರೋ ಜಾಗದಿಂದ ಹೋಗ್ಬಿಟ್ಟು ಕ್ಯಾಮ್ರಾ ಆನ್ ಇದೆಯಾ, ವಿಡಿಯೋ ಆಗ್ತಾ ಇದೆಯಾ, ಮತ್ತು ವಿಡಿಯೋ ಮಧ್ಯೆ ಮಧ್ಯೆ ಕಟ್ ಮಾಡೋದಿರುತ್ತೆ, ಅದನ್ನೆಲ್ಲ ಎದ್ದೋಗ್ಬಿಟ್ಟು ಮಾಡಬೇಕು. ಅದಾದಮೇಲೆ ವಿಡಿಯೋ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಮತ್ತು ಅಪ್ಲೋಡ್ ಕೊಡಬೇಕು. ಈ ಥರ ಎಲ್ಲ ತುಂಬ ಪ್ರೊಸೀಸ್ ಇರುತ್ತೆ. ಅವರು ನನಗೆ ಹೇಳಿದ್ರು, ಅಕ್ಕ ನೀವು ಇಷ್ಟು ಬ್ಯುಸಿಯಲ್ಲೂ ನಮಗೂ ವೀಡಿಯೋಸ್ ಹಾಕ್ತಾ ಇದ್ದೀರಲ್ಲ, ತುಂಬ ಥ್ಯಾಂಕ್ಸ್ ಅಂತ. ನಂಗೆ ಆ ಮಾತು ಕೇಳಿ ಎಷ್ಟೇ ಒಂದು ಕೆಲಸ ಮಾಡಿ ಸುಸ್ತಾಗಿದ್ರು ಆ ಸುಸ್ತು ಹೋಗ್ಬಿಡ್ತು ಅದೊಂದು ಕಮೆಂಟಲ್ಲಿ. ನಿಜ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ವಾಯ್ಸ್ ಎಷ್ಟೊಂದು ಹಾಳಾಗಿದೆ ಅಂತ. ಅದು ಈ ಟೈಮಿಗೆ ಹಾಗೇ ಇಲ್ಲಿ ಸೈಡಲ್ಲೆಲ್ಲ ಧೂಳು ಅಂದರೆ ಕ್ಲೀನಿಂಗ್ ಎಲ್ಲ ಆಗ್ತಾಯಿದೆ ಅಲ್ವಾ, ಅದೆಲ್ಲ ನಂಗೆ ವಾಯ್ಸಿಗೆ ಹೋದ ತಕ್ಷಣ ಸ್ವಲ್ಪ ವಾಯ್ಸ್ ಇದೇ ಥರ ಆಗುತ್ತೆ. ಮತ್ತು ಇವಾಗ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಕಸ್ಟಮರ್ ಕೈಲಿ ಮಾತಾಡಿ ಮತ್ತು ಸ್ಟಿಚಿಂಗ್ ಮಾಡೋರ ಕೈಲಿ ಮಾತಾಡಿ ತುಂಬಾ ಹೆವಿ ಆಗಿಬಿಟ್ಟಿದೆ. ಹಾಗಾಗಿ ನನ್ನ ವಾಯ್ಸನ್ನು ಇಗ್ನೋರ್ ಮಾಡಿ, ನೀವೆಲ್ಲ ಇಗ್ನೋರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಸಹಿತ ನಾನು ಎಂತೆಂಥ ಟೈಮಲ್ಲೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಆದರೂ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ. ಹಾಗಾಗಿ ನಾನು ಎಷ್ಟೇ ಬ್ಯುಸಿ ಇದ್ರೂ ವಿಡಿಯೋ ಹಾಕಲೇಬೇಕು ಅಂಥೇಳಿ ಅನಿಸತ್ತೆ. ಹಾಗೆಯೇ ನೋಡಿ, ನಾನು ಸ್ವಲ್ಪ ಬೇಗನೆ ನಂಗೆ ಕಟ್ಟಿಂಗೆಲ್ಲ ಆಗಬೇಕು ಅಂದರೆ ಅಳತೆ ಬ್ಲೌಸಲ್ಲೇ ನಾನು ಕಟ್ ಮಾಡಿಬಿಡ್ತೀನಿ. ಮತ್ತು ಇವು ರೆಗ್ಯುಲರ್ ಕಸ್ಟಮರ್, ಒಂದು 10-15 ವರ್ಷದಿಂದ ಇರೋವಂಥ ಕಸ್ಟಮರು, ಅವ್ರ ಬಟ್ಟೆಗಳೆಲ್ಲ ಬಿಡೋದಕ್ಕೆ ಬರೋದೇ ಇಲ್ಲ. ಯಾಕಂದರೆ ಅವರು ತುಂಬ ವರ್ಷದಿಂದ ಕೊಡ್ತಾ ಇರ್ತಾರೆ. ಹಾಗೆಯೇ ಅಮೌಂಟು ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಅಂಥೇಳಿ ನನಗೆ ನಿಜವಾಗ್ಲೂ ಕಸ್ಟಮರ್ ಇದ್ದಾರೆ, ಅಮೌಂಟಿಂದ ಇಲ್ಲ. ಅಕಸ್ಮಾತ್ ನಾನು ಜಾಸ್ತಿ ಮಾಡಿದ್ರೂ ಆಯಿತು ಕೊಡ್ತೀವಿ, ಸ್ಟಿಚ್ ಮಾಡು, ನೀನೇ ಸ್ಟಿಚ್ ಮಾಡು ಅಂತ ಹೇಳ್ತಾರೆ. ಮತ್ತು ಇನ್ನೂ ಸಪೋರ್ಟ್ ಮಾಡ್ತಾರೆ. ಹೇಗಂದರೆ ನಾನೀಗ ಸಹನಾ, ಯಾಸ್ಮಿನ್ ಕೈಲೆಲ್ಲ ಸ್ಟಿಚ್ ಮಾಡಿಸ್ತೀನಿ, ಆದರೂ ಸಹಿತ ಪರವಾಗಿಲ್ಲ, ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನನ್ನದೇ ಸ್ಟಿಚಿಂಗ್ ಅಭ್ಯಾಸ ಆದವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಕಟ್ಟಿಂಗು ಸ್ಟಿಚಿಂಗು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಸರಿ ಏನು ಅಂದರೆ ನಮ್ಮನ್ನು ಯಾರು ಕೈ ಬಿಟ್ರು ನಾವು ಕಲಿತಂತಹ ವಿದ್ಯೆ ಇರುತ್ತಲ್ವ ಅದು ಕೈ ಬಿಡೋದಿಲ್ಲ. ಎಕ್ಸಾಂಪಲು ಟೈಲರಿಂಗ್ ಆಗಿರ್ಬೋದು, ಪಾರ್ಲರ್ ಕೆಲಸ ಆಗಿರ್ಬೋದು, ಹಾಗೆಯೇ ಕೆಲವೊಬ್ಬರು ಮನೆಯಲ್ಲೇ ಫುಡ್ಡೆಲ್ಲ ತಯಾರು ಮಾಡ್ತಾರೆ. ಅದು ಒಬ್ಬೊಬ್ರಿಗೆ ಒಂದೊಂದು ಕಲೆ. ಅದು ಈಗ ಕೆಲವೊಬ್ಬರು ಚೆನ್ನಾಗಿ ಅಡುಗೆ ಮಾಡ್ತಾಯಿರ್ತಾರೆ, ಫುಡ್ಡು ಅವ್ರ ಹತ್ರನೇ ಬೇಕು ಅಂತ ತಗೊಂಡು ಹೋಗ್ತಾ ಇರ್ತಾರೆ. ಈ ಥರ ಕೆಲವೊಂದು ವಿದ್ಯೆಗಳು ಹೆಣ್ಮಕ್ಳು ಕಲ್ತಿರ್ತಾರೆ, ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ವರ್ಷ ಪೂರ್ತಿ ಯೂಸ್ ಆಗುವಂತಹ ವಿದ್ಯೆಗಳು. ಟೈಲರಿಂಗ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಇನ್ನೂ ಹಾಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ಗಳಿದೆ. ಕೆಲವರು ಮನೇಲಿ ಉಪ್ಪಿನಕಾಯಿ, ಹಪ್ಪಳ ಈ ರೀತಿ ಮಾಡ್ತಾ ಇರ್ತಾರೆ. ಮತ್ತು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು. ಇದಕ್ಕೆಲ್ಲ ಏನು ಅಂತಂದರೆ, ಒಟ್ಟು ನಾವು ಬಿಸ್ನೆಸ್ ಮಾಡ್ತೀವಿ ಅಂತಲ್ಲ, ಐಡಿಯಾಸ್ಗಳು ಬೇಕು. ನಾವು ಒಟ್ಟು ಟೈಲರಿಂಗ್ ಮಾಡ್ತೀವಿ ಅಂತಲ್ಲ, ಐಡಿಯಾಸ್ಗಳು ಬೇಕು. ಎಷ್ಟು ಕೆಲಸ ಇದ್ದವರು ಸಹಿತ ಟೈಲರಿಂಗನ್ನು ಮಾಡ್ಕೊಂಡು ಹೋಗ್ತಾರೆ. ತೋಟ, ಗದ್ದೆ ಮತ್ತು ದನ ಕರು ಇದ್ದವ್ರು ಸಹಿತ ಟೈಲರಿಂಗ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಹಾಗೆಯೇ ಅಂಗಡಿ ಅಂದರೆ ಈ ಟೈಲರಿಂಗ್ ಜೊತೆಗೇ ಮತ್ತು ಎಕ್ಸ್ಟ್ರಾ ಜಿನ್ಸಿ ಅಂಗಡಿ, ಹಾಗೆ ಫ್ಯಾನ್ಸಿ ಅಂಗಡಿ ಹಾಕ್ಕೊಂಡು ಸಹಿತ ಈಗಂತೂ ಟೈಲರಿಂಗ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಈಗ ಟೈಲರಿಂಗ್ ಮಾಡ್ತಾರೆ. ಯಾಕಂದರೆ ನಮ್ಮ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಇರುತ್ತಲ್ವ, ಅದರಿಂದ ನೋಡಿ ಕಲಿತಾರೆ. ತುಂಬ ಖುಷಿಯಾಗುತ್ತೆ. ಎಷ್ಟೋ ಜನ ಇವಾಗ ಕ್ಲಾಸ್ಗಳಿಗೆ ಹೋಗ್ದೇ ಮನೇಲೇ ಕೂತು ಕಲ್ತಂಥ ಎಷ್ಟೋ ಜನ ಇದ್ದಾರೆ. ಆಗೇನಾದರೂ ನಿಮಗೆ ಒಂದು ವಿದ್ಯೆ ಒಲಿದಿತ್ತು ಅಂದರೆ ವೇಸ್ಟ್ ಮಾಡಬೇಡಿ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ಎಲ್ಲರಿಗೂ ಸಹಿತ ಟೈಲರಿಂಗ್ ಅನ್ನೋದು ಒಲಿಯೋದಿಲ್ಲ. ಎಷ್ಟೋ ಜನ ಟ್ರೈ ಮಾಡಿ ಟೈಲರಿಂಗ್ ಕೆಲಸನ ಬಿಟ್ಟಿರ್ತಾರೆ. ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಬಂತು, ಕಸ್ಟಮರ್ ಏನೋ ಮಿಸ್ಟೇಕ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆಲಸನೇ ಬಿಡೋದಕ್ಕೆ ಹೋಗಬೇಡಿ. ಅಥವಾ ನನಗೆ ಈ ಕೆಲಸದಲ್ಲಿ ಲಾಸ್ ಆಯಿತು ಅಂತಲೂ ಬಿಡೋದಕ್ಕೆ ಹೋಗಬೇಡಿ. ನಾನು ಲಾಸ್ ಆಗೋದಕ್ಕೆ ಏನು ಕಾರಣ, ಏನು ನಾನು ಸರಿ ಮಾಡ್ಕೊಬೇಕಿತ್ತು ಈ ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಒಂದು ದಿನದಲ್ಲೇ ಒಂದು 5 ನಿಮಿಷ ಕೂತು ನಾನು ಇವತ್ತು ಎಷ್ಟು ಬ್ಲೌಸ್ ಹೊಲಿದೆ, ಎಷ್ಟು ಲಾಭ ಆಯಿತು, ಲೈನಿಂಗಿಗೆ ಎಷ್ಟು ಖರ್ಚು ಮಾಡಿದೆ, ಫಾಲಿಗೆ ಎಷ್ಟು ಖರ್ಚು ಮಾಡಿದೆ, ಟೈಲರಿಂಗ್ ಮೆಟೀರಿಯಲ್ಸಿಗೆ ಎಷ್ಟು ಖರ್ಚು ಮಾಡಿದೆ, ನನಗೆ ಎಷ್ಟು ಲಾಭ ಬಂತು, ನಾನು ವಾರಕ್ಕೆ ಎಷ್ಟು ದುಡಿತೀನಿ, ದಿನಕ್ಕೆ ಎಷ್ಟು ದುಡಿತೀನಿ, ತಿಂಗಳಿಗೆ ಎಷ್ಟು ದುಡಿತೀನಿ ಅನ್ನೋದನ್ನು
ನೀವು ಫಸ್ಟು ಒಂದು ಕ್ಯಾಲ್ಕುಲೇಟ್ ಮಾಡಿ, ನಂತರ ನಿಮಗೆ ಲೆಕ್ಕ ಸಿಗ್ತಾ ಹೋಗುತ್ತೆ, ನೀವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದಿದ್ದೆ, ಮುಖ ಎಲ್ಲ ತೊಳೆದು ಬರೋಷ್ಟೊತ್ತಿಗೆ 5:15 ಆಗಿಬಿಡ್ತು. ನೆಕ್ಸ್ಟ್ ಅಂದರೆ ಹಿಂದಿನ ದಿನ ಕಟ್ ಮಾಡಿರೋ ಬ್ಲೌಸ್ಗಳು, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬ್ಲೌಸ್ ಕಟ್ ಮಾಡಬೇಕಿತ್ತು. ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂದರೆ ಒಂದು 10 ಬ್ಲೌಸ್ ಜಾಸ್ತಿನೇ ಇತ್ತು, 12 ಬ್ಲೌಸು ಅಷ್ಟನ್ನು ಕಟ್ ಮಾಡಿ, ಇನ್ನೂ ಕಟ್ ಮಾಡೋದಕ್ಕಿತ್ತು, ಅದರ ಲೈನಿಂಗ್ ಸಿಕ್ಕಿರಲಿಲ್ಲ. ಈಗ ಬೆಳಗ್ಗೆ ತರ್ತೀನಿ ಅಂತ ಹೇಳಿದರು, ಲೈನಿಂಗು ಫಾಲು ಈ ಥರ. ಮತ್ತು ಹಾಗೆಯೇ ನೋಡಿ, ಬಟ್ಟೆ ಸೇಲ್ ಮಾಡೋಕ್ಕೆ ತಂದಿದ್ನಲ್ಲ, ಎದುರುಗಡೆಯಲ್ಲೇ ಇಟ್ಬಿಟ್ಟೆ ನಾನು. ಯಾಕಂದರೆ ಎದುರಿಗೆ ಇದ್ದರೆ ಕಸ್ಟಮರಿಗೆ ತೋರ್ಸೋಕ್ಕೂ ಸಹಿತ ಸರಿಯಾಗುತ್ತೆ. ಹಾಗೆ ಬಟ್ಟೆಗಳು ನಮ್ಮ ಕೆಲವೊಂದು ಸತಿ ಕಸ್ಟಮರ್ಗೆ ಹೇಳೋದಕ್ಕೆ ಮರ್ತೋದ್ರೂ ಅವರೇ ನೋಡಿಬಿಟ್ಟು ಬಟ್ಟೆ ಸೇಲ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಗೊತಾರೆ. ನನಗೆ ಹಳೆಯ ಕಸ್ಟಮರೇ ತುಂಬ ಜನ ಬಟ್ಟೆನ ತಗೊಳ್ಳೋರಿದ್ದಾರೆ. ಯಾಕಂದರೆ ಒಳ್ಳೆ ಕ್ವಾಲಿಟಿ ಬಟ್ಟೆ, ನನಗೆ ಯಾವಾಗ್ಲೂ ಬಟ್ಟೆ ಸೇಲ್ ಮಾಡ್ತೀನಿ ಅಂದಾಗ ಒಳ್ಳೆ ಕ್ವಾಲಿಟಿ ಕೊಡೋದಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಊರು ಮನೆಯವರಿಗೆ ಮಾರಿರ್ತೀವಿ, ಇನ್ನೊಂದು ಸತಿ ಬಂದು ನೀವು ಎಂಥ ಬಟ್ಟೆ ಕೊಟ್ರಿ ಚೆನ್ನಾಗಿಲ್ಲ ಅಂತ ಹೇಳಬಾರ್ದಲ್ವ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಬಟ್ಟೆನೇ ತಂದು ಮಾರ್ತೀನಿ, ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ. ಹಾಗೆ ಇದೆಲ್ಲ ಟಾಪು ಸೆಟ್ಟು ಮತ್ತು ಸ್ಯಾರಿ ಸುಮಾರು ಖಾಲಿ ಆದವು, ಇನ್ನೊಂದು ಸ್ವಲ್ಪ ಇದ್ದಾವೆ, ಅದನ್ನು ಸಹ ಖಾಲಿ ಮಾಡಿ ಮತ್ತೆ ಬಟ್ಟೆ ತರಬೇಕು, ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಹ ಸಪೋರ್ಟ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.